ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 16ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 204 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ ನಿಫ್ಟಿ 22,400ರ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ ಅಲ್ಲಿ 677 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 290 ಪಾಯಿಂಟ್ಗಳ ಗೇನ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಒಂದು ಸ್ಟ್ರಾಂಗ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ನಿಫ್ಟಿ 22,300 ಲೆವೆಲ್ ಅಲ್ಲಿ ಓಪನ್ ಆಯಿತು. ಅದಾದ್ಮೇಲೆ ವೊಲಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನೋಡೋದಕ್ಕೆ ಸಿಕ್ತು. ಕೊನೆಯದಾಗಿ 3 ಗಂಟೆ ನಂತರ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಕ್ಸ್ಪೈರಿ ಟ್ರೇಡಿಂಗ್ ನಲ್ಲಿ ಈ ರೀತಿಯ ಒಂದು ವೊಲಟಾಲಿಟಿಯ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಹಾಗೆ ಎಲೆಕ್ಷನ್ ರಿಸಲ್ಟ್ಸ್ ನಂತ ಈವೆಂಟ್ಸ್ ಬಂದಾಗ ಈ ಒಂದು ವೊಲಟಾಲಿಟಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬಹಳಷ್ಟು ಜನ ಎಲೆಕ್ಷನ್ ರಿಸಲ್ಟ್ ವೀಕ್ ನಲ್ಲಿ ಆಪ್ಷನ್ ಟ್ರೇಡಿಂಗ್ ನ ಪ್ಲಾನ್ಸ್ ಅನ್ನ ಹೊಂದಿರ್ತೀರಾ. ಸೊ ಆ ಒಂದು ಟೈಮ್ನಲ್ಲಿ ಆಪ್ಷನ್ ಪ್ರೀಮಿಯಮ್ಸ್ ಕೂಡ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಯಾವುದೇ ಒಂದು ದೊಡ್ಡ ಈವೆಂಟ್ ಮಾರ್ಕೆಟ್ನಲ್ಲಿ ಇದ್ದು ವೊಲಟಾಲಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಸಿಚುವೇಶನ್ಸ್ ಇದ್ದಾಗ ಆಪ್ಷನ್ ಪ್ರೀಮಿಯಮ್ಸ್ಗಳು ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಆದ್ರಿಂದ ನೀವು ಮಾರ್ಕೆಟ್ಗೆ ಹೊಸಬರಾಗಿದ್ರೆ ಅಥವಾ ಆಪ್ಷನ್ ಟ್ರೇಡಿಂಗ್ ಅನ್ನ ಮೊದಲನೇ ಬಾರಿಗೆ ಮಾಡ್ತಾ ಇದ್ರೆ ಈ ರೀತಿಯ ಈವೆಂಟ್ಗಳಲ್ಲಿ ಆಪ್ಷನ್ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಥವಾ ನಿಮ್ಮ ಪೊಸಿಷನ್ ಅನ್ನ ನೀವು ಹೆಡ್ಜ್ ಮಾಡ್ಕೋಬೇಕಾಗತ್ತೆ. ಹೆಡ್ಜ್ ಅಂದಾಗ ನೀವು ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ಕೊಂಡಿದ್ರೆ ಒಂದು ಸೇಫರ್ ಸೈಡ್ ಪುಟ್ ಆಪ್ಷನ್ ಅನ್ನ ಕೂಡ ಬೈ ಮಾಡ್ಕೊಂಡಿರ್ಬೇಕಾಗತ್ತೆ. ಅಥವಾ ಪುಟ್ ಆಪ್ಷನ್ ಅನ್ನ ಶಾರ್ಟ್ ಮಾಡಿದ್ರೆ ಹೈಯರ್ ಲೆವೆಲ್ ಅಲ್ಲಿ ಒಂದು ಕಾಲ್ ಆಪ್ಷನ್ ಅನ್ನ ಕೂಡ ನೀವು ಶಾರ್ಟ್ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ನಿಮ್ಮ ಪೊಸಿಷನ್ ಅನ್ನ ಹೆಡ್ಜ್ ಮಾಡಿಕೊಂಡು ಲಾಸಸ್ ಅನ್ನ ಕಡಿಮೆ ಮಾಡುವಂತ ಎಲ್ಲಾ ಪಾಸಿಬಿಲಿಟಿಯನ್ನ ಟ್ರೈ ಮಾಡಬೇಕಾಗತ್ತೆ. ಸೊ ನೀವು ಒಂದೇ ಡೈರೆಕ್ಷನ್ ಅಲ್ಲಿ ಆಪ್ಷನ್ ಬೈಯಿಂಗ್ ಅನ್ನ ಮಾಡ್ತಾ ಹೋದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ನ ವೊಲಟಾಲಿಟಿ ಇನ್ಕ್ರೀಸ್ ಆದಾಗ ಸಡನ್ ಆಗಿ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಅಥವಾ ಒಂದು ಸಡನ್ ಜಂಪ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ನಿಮ್ಮ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದ್ರೂ ಕೂಡ ನಿಮ್ಮ ಡೈರೆಕ್ಷನ್ ನಲ್ಲಿ ಟ್ರೇಡ್ ಹೋಗ್ಲಿಲ್ಲ ಅಂದ್ರೆ ಲಾಸಸ್ ಕೂಡ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಕೇರ್ಫುಲ್ ಆಗಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ಗೆ ಹೊಸಬರಾಗಿದ್ರೆ ಮುಂದಿನ 2 ವಾರಗಳ ಕಾಲ ಆಪ್ಷನ್ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ M&M ಟಾಪ್ ಗೇನರ್ ಆಗಿತ್ತು. ಒಂದು ಸ್ಟ್ರಾಂಗ್ ಅಪ್ಸೈಡ್ ಟ್ರೆಂಡ್ M&M ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಆಲ್ ಟೈಮ್ ಹೈ ಹತ್ರ M&M ಟ್ರೇಡ್ ಆಗ್ತದೆ. 3% ಜಂಪ್ ಇವತ್ತು ಕೂಡ M&M ಅಲ್ಲಿ ನೋಡೋದಕ್ಕೆ ಸಿಕ್ತು. ಮಹೀಂದ್ರ ಅಂಡ್ ಮಹೀಂದ್ರ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ M&M ಕಡೆಯಿಂದ ಬಂದಿದೆ. 2038 ಕೋಟಿಯಷ್ಟು ಸ್ಟ್ಯಾಂಡ್ ಅಲೋನ್ ನೆಟ್ ಪ್ರಾಫಿಟ್ಸ್ ಅನ್ನ M&M ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 32% ಇನ್ಕ್ರೀಸ್ ಆಗಿದೆ. ಹಾಗೆ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಕೂಡ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. 21 ರೂಪಾಯಿಯ ಫೈನಲ್ ಡಿವಿಡೆಂಡ್ ಅನ್ನ M&M ಡಿಕ್ಲೇರ್ ಮಾಡಿದರೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜುಲೈ 5 ಆಗಿರುತ್ತೆ. ಹಾಗೆ ಈ ಒಂದು ಡಿವಿಡೆಂಡ್ ಜುಲೈ 31ರ ಒಳಗಾಗಿ ಶೇರ್ ಹೋಲ್ಡರ್ಸ್ಗಳಿಗೆ ಕ್ರೆಡಿಟ್ ಆಗುತ್ತೆ. ಕಂಪನಿಯ ರಿಸಲ್ಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 25,436 ಕೋಟಿಯ ರೆವೆನ್ಯೂ ಅನ್ನ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 1,549 ಕೋಟಿ ಪ್ರಾಫಿಟ್ಸ್ ಕಳೆದ ವರ್ಷ ಮಾರ್ಚ್ 2023ರಲ್ಲಿ ಡಿಕ್ಲೇರ್ ಆಗಿತ್ತು. ಈ ಒಂದು ಕ್ವಾರ್ಟರ್ನಲ್ಲಿ 2,038 ಕೋಟಿ ಪ್ರಾಫಿಟ್ಸ್ ಅನ್ನ M&M ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 2,454 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್ಸ್ ಅನ್ನು ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಕನ್ಸಾಲಿಡೇಟೆಡ್ ಪ್ರಾಫಿಟ್ಸ್ ಅನ್ನು ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ಗ್ರೋತ್ ಅನ್ನು ಕೂಡ M&M ಡಿಕ್ಲೇರ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 3% ಇವತ್ತು ಜಂಪ್ ಆಗಿದೆ. ಭಾರತಿ ಏರ್ಟೆಲ್ ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತಿದ್ದು ಆಲ್ಮೋಸ್ಟ್ 3% ಅಪ್ಸೈಡ್ ನೊಂದಿಗೆ ಭಾರತಿ ಏರ್ಟೆಲ್ ಕ್ಲೋಸ್ ಆಗಿದೆ. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಗೇನರ್ ಲಿಸ್ಟ್ನಲ್ಲಿ ಟೆಕ್ ಮಹೀಂದ್ರ, LTI ಮೈಂಟ್ರಿ, ಇನ್ಫೋಸಿಸ್ ನೋಡೋದಕ್ಕೆ ಸಿಗ್ತದೆ. ಎಲ್ಲ ಸ್ಟಾಕ್ಗಳಲ್ಲಿ 2%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿ IT ಇಂಡೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 2% ನಿಫ್ಟಿ IT ಇಂಡೆಕ್ಸ್ ಗೇನ್ ಆಗಿದೆ. ಸೊ ಇದಕ್ಕೆ ರೀಸನ್ ನಿನ್ನೆ ಡಿಕ್ಲೇರ್ ಆದಂಥ US ನ ಇನ್ಫ್ಲೇಷನ್ ಡೇಟಾ ಆಗಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ 3.4% ಇನ್ಫ್ಲೇಷನ್ US ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ಎಕ್ಸ್ಪರ್ಟ್ಗಳ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಇದರಿಂದ ಫೆಡ್ ಸೆಪ್ಟೆಂಬರ್ ತಿಂಗಳಲ್ಲಿ ರೇಟ್ ಕಟ್ಸ್ ಅನ್ನ ಮಾಡಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ನಲ್ಲಿ ಇದೆ. ಈ ರೀತಿಯಲ್ಲಿ ರೇಟ್ ಕಟ್ ಆದ್ರೆ ಅದು ಖಂಡಿತವಾಗ್ಲೂ IT ಸೆಕ್ಟರ್ಗೆ ಪಾಸಿಟಿವ್ ಆಗುತ್ತೆ. ಅದೇ ಒಂದು ರೀಸನ್ ಇಂದ IT ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ನಮಗೆ ಮಾರುತಿ ಸುಜುಕಿ ಮತ್ತೆ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಬಹಳಷ್ಟು ಗೇನ್ ಆಗಿದೆ. ಆದ್ರಿಂದ ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ.
ಟಾಟಾ ಮೋಟರ್ಸ್ನಲ್ಲೂ ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟನ್ನು ಟಾಟಾ ಮೋಟರ್ಸ್ ಡಿಕ್ಲೇರ್ ಮಾಡಿದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯ ಸ್ಟಾಕ್ ಆಗಿರ್ಬೋದು, ಟೆಕ್ನಿಕಲಿ ವೀಕ್ ಆದಾಗ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರೋದು ಕಾಣಿಸುತ್ತೆ. ಬಟ್ ಟಾಟಾ ಮೋಟರ್ಸ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಈ ಒಂದು ಲೆವೆಲ್ನಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಕೂಡ ಮಾಡ್ಕೋಬೋದಾಗುತ್ತೆ. ಹಾಗೆ SBIನಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. BPCL, ಪವರ್ ಗ್ರಿಡ್, ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ HDFC ಬ್ಯಾಂಕ್ ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು. ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು ಈ ಎರಡು ಸ್ಟಾಕ್ಗಳಲ್ಲಿ ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ 9% ಡಿಪ್ ಇದ್ದಿದ್ದರಿಂದ 4,65,00,000 ಶೇರ್ಸ್ಗಳನ್ನು ಮ್ಯೂಚುವಲ್ ಫಂಡ್ಗಳು ಆ್ಯಡ್ ಮಾಡ್ಕೊಂಡಿದ್ದಾರೆ. ಟೋಟಲ್ 7,884 ಕೋಟಿ ಇನ್ವೆಸ್ಟ್ಮೆಂಟ್ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ. ಹಾಗೆ HDFC ಬ್ಯಾಂಕ್ನಲ್ಲಿ ಕೂಡ 1,22,00,000 ಶೇರ್ಸ್ಗಳನ್ನು ಮ್ಯೂಚುವಲ್ ಫಂಡ್ಗಳು ಬೈ ಮಾಡ್ಕೊಂಡಿದ್ದಾರೆ. ಟೋಟಲ್ 1,885 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ HDFC ಬ್ಯಾಂಕಲ್ಲಿ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ಬಂದಿದೆ. ಸೊ HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಷ್ಟೊಳ್ಳೆ ಪರ್ಫಾರ್ಮೆನ್ಸನ್ನು ರೀಸೆಂಟ್ ಟೈಮಲ್ಲಿ ಕೊಡ್ತಾ ಇಲ್ಲ. ಬಟ್ ಮುಂದಿನ 1-2 ವರ್ಷಗಳಲ್ಲಿ ಈ ಸ್ಟಾಕ್ಗಳು ಔಟ್ ಪರ್ಫಾರ್ಮ್ ಮಾಡ್ಬೋದು, ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡ್ಬೋದು ಅಂತ ಮ್ಯೂಚುವಲ್ ಫಂಡ್ಗಳು ಈ ಒಂದು ಡಿಪ್ಪನ್ನು ಯೂಸ್ ಮಾಡಿಕೊಂಡು ಈ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ಗಳು SBI, ಜಿಯೋ ಫಿನಾನ್ಸ್ ಹಾಗೆ ಬಜಾಜ್ ಫಿನಾನ್ಸ್ನಲ್ಲಿ ತಮ್ಮ ಸ್ಟೇಕನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್ನಲ್ಲಿ 1,140 ಕೋಟಿ ಅಮೌಂಟ್ನಷ್ಟು ಸೆಲ್ಲಿಂಗ್ ಏಪ್ರಿಲ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ಸ್ನಲ್ಲಿ ಕೂಡ 1,200 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. SBIನಲ್ಲಿ ಕೂಡ 1,634 ಕೋಟಿ ಅಮೌಂಟ್ನ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ನಿಫ್ಟಿ 50 ಕಂಪನಿಯಲ್ಲಿ ಬಹಳಷ್ಟು ಕರೆಕ್ಷನ್ ಇದ್ದಾಗ ಆ ಕಂಪನಿಯ ಶೇರ್ಸ್ಗಳನ್ನು ಬೈ ಮಾಡ್ಕೋಬೇಕು ಅಂದಾಗ ಬೇರೆ ಶೇರ್ಸ್ಗಳನ್ನು ಸೆಲ್ ಮಾಡಿ ಅಮೌಂಟನ್ನು ಹೊಂದಿಸಬೇಕಾಗುತ್ತೆ. ಆಗ ಮಾತ್ರ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದು. ಆ ಒಂದು ರೀಸನ್ನಿಂದ ಈ ರೀತಿಯ ಒಂದು ಸೆಲ್ಲಿಂಗ್ ಮತ್ತು ಬೈಯಿಂಗ್ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಿರುತ್ತೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪೇಟಿಎಂ ಸ್ಟಾಕನ್ನು ಆಮ್ಕೆ ಗ್ಲೋಬಲ್ ಕವರ್ ಮಾಡಿ ಈ ಒಂದು ಪ್ರೈಸ್ನಿಂದ 12% ಡೌನ್ ಸೈಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋಂಥ ಒಂದು ಕವರೇಜನ್ನು ಕೊಟ್ಟಿದ್ದಾರೆ. ರೀಸೆಂಟಾಗಿ ಬಂದಂಥ RBIನ ಕೆಲವೊಂದಿಷ್ಟು ಗೈಡೆನ್ಸ್ಗಳು ಪೇಟಿಎಂಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಆಮ್ಕೆಯ ವ್ಯೂ ಆಗಿರುತ್ತೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಅಂದರೆ 2025 ಫಿನಾನ್ಷಿಯಲ್ ಇಯರ್ನಲ್ಲಿ ಪೇಟಿಎಂನ ಫಿನಾನ್ಷಿಯಲ್ಸ್ನಲ್ಲಿ ಬಹಳಷ್ಟು ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು ಆಮ್ಕೆ ಗ್ಲೋಬಲ್ನ ಒಂದು ಕವರೇಜ್ ಆಗಿದೆ. ಸೊ ಲೆಂಡಿಂಗ್ ಪ್ರೋಸೆಸ್ನ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಆಗಿದೆ. ಟಾಪ್ ಲೈನ್, ಬಾಟಮ್ ಲೈನ್ ಅಂದರೆ ಇವರ ರೆವೆನ್ಯೂ ಹಾಗೆ ಪ್ರಾಫಿಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ ಅಂತ ಆಮ್ಕೆ 300ರ ಟಾರ್ಗೆಟ್ ಪ್ರೈಸನ್ನು ಪೇಟಿಎಂಗೆ ಕೊಡ್ತಾ ಇದ್ದಾರೆ. ಹಾಗೆ ಬುಲ್ಕಾಲ್ ಕೇಸ್ ಸಿನಾರಿಯೋನಲ್ಲಿ ಪೇಟಿಎಂನ ಫೇರ್ ವ್ಯಾಲ್ಯೂ 470ವರೆಗೂ ಇರುತ್ತೆ. ಅದೇ ಬಿಯರ್ ಕೇಸ್ ಸಿನಾರಿಯೋನಲ್ಲಿ 140 ಪೇಟಿಎಂನ ಎಕ್ಸಾಕ್ಟ್ ವ್ಯಾಲ್ಯೂಷನ್ ಆಗಿರುತ್ತೆ ಅನ್ನೋದು ಆಮ್ಕೆಯ ಒಂದು ರಿಸರ್ಚ್ ಆಗಿದೆ. ಇದು ಆಮ್ಕೆ ಬ್ರೋಕರೇಜ್ನ ಒಂದು ರಿಸರ್ಚ್ ಆಗಿರುತ್ತೆ. ಬಟ್ ಪೇಟಿಎಂ ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ IPO ಪ್ರೈಸ್ನಿಂದ ನಾವು ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ 80% ಪೇಟಿಎಂ ಈಗ ಕರೆಕ್ಟ್ ಆಗಿದೆ. ಸೊ 300ರವರೆಗೂ ಪೇಟಿಎಂ ಹೋಗುವಂಥ ಚಾನ್ಸಸ್ ಇರುತ್ತೆ. ಒಂದು ಸ್ಟ್ರಾಂಗ್ ನೆಗೆಟಿವ್ ನ್ಯೂಸ್ ಬಂದರೆ ಮಾತ್ರ 300ರ ಕೆಳಗಡೆ ಪೇಟಿಎಂ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ರಿಕವರಿಯ ಆಪ್ಷನ್ಸ್ಗಳು ಕೂಡ ಬಹಳನೇ ಕಡಿಮೆ ಕಾಣಿಸ್ತದೆ. ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಮಾತ್ರ ಪೇಟಿಎಂನಂಥ ಸ್ಟಾಕನ್ನು ನೀವು ಬೈ ಮಾಡ್ಕೋಬೋದಾಗುತ್ತೆ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ HAL ಕೂಡ ತಮ್ಮ Q4 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 52% ಇನ್ಕ್ರೀಸ್ ಆಗಿದೆ. ರೆವೆನ್ಯೂನಲ್ಲಿ ಕೂಡ 18% ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಕೂಡ HAL ಮೇಂಟೈನ್ ಮಾಡ್ತಿದ್ದಾರೆ. HAL ಈ ಒಂದು ಕ್ವಾರ್ಟರ್ನಲ್ಲಿ 14,769 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 6,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 1,254 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ನಲ್ಲಿ 4,292 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಮಾರ್ಚ್ 2023ರಲ್ಲಿ 2,841 ಕೋಟಿಯ ಪ್ರಾಫಿಟ್ಸನ್ನು ಇವರು ಡಿಕ್ಲೇರ್ ಮಾಡಿದ್ರು. ಯೂಶಲಿ ನಮಗೆ ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಒಂದು ಬಿಸ್ನೆಸ್ HALನ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಆದ್ರಿಂದ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಇಲ್ಲಿ ಒಂದು ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ ಕೂಡ HAL ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹೈಯೆಸ್ಟ್ ಎವರ್ ರೆವೆನ್ಯೂಸ್, ಹೈಯೆಸ್ಟ್ ಎವರ್ ಪ್ರಾಫಿಟ್ಸ್ HALನ ಕಡೆಯಿಂದ ಡಿಕ್ಲೇರ್ ಆಗಿದೆ. HALನ ಆರ್ಡರ್ ಪೈಪ್ಲೈನ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಸಾಕಷ್ಟು ಆರ್ಡರ್ HALಗೆ ಸಿಕ್ಕಿದೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. HALನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲೇ ಬಂದಿದೆ. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ತು. 11% ಅಪ್ಸೈಡ್ನೊಂದಿಗೆ HAL ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ. 2,127 ಕೋಟಿ ಅಮೌಂಟ್ನ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 776 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ.
ನಿನ್ನೆ ಆಧಾರ್ ಹೌಸಿಂಗ್ ಫಿನಾನ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಅಷ್ಟೊಳ್ಳೆ ಲಿಸ್ಟಿಂಗ್ ಗೇನ್ಸ್ಗಳು ಆಧಾರ್ ಹೌಸಿಂಗ್ ಫಿನಾನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ನೊಂದಿಗೆ ಆಧಾರ್ ಹೌಸಿಂಗ್ ಫಿನಾನ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಒಂದು ಸ್ಟ್ರಾಂಗ್ Q4 ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಈ ಒಂದು ಕಂಪನಿ ಕಡೆಯಿಂದ ಇರುತ್ತೆ. ಆ ಒಂದು ರೀಸನ್ನಿಂದ ಬೈಯಿಂಗ್ ಲೋವರ್ ಲೆವೆಲ್ಗಳಲ್ಲಿ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ವ್ಯಾಲ್ಯೂಯೇಷನ್ಸ್ ಕೂಡ ಜಸ್ಟಿಫೈ ಆಗ್ತದೆ ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಮುಂದಿನ ಟ್ರೇಡಿಂಗ್ ಸೆಷನ್ಗಳಲ್ಲಿ ಯಾವ ರೀತಿಯ ಒಂದು ಟ್ರೇಡಿಂಗ್ ಬರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆಯೇ TBO ಟೆಕ್ ಕೂಡ ಇವತ್ತು 4% ಗೇನ್ ಆಗಿದೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ TBO ಟೆಕ್ಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಗೋಲ್ಡ್ ಜೆಟ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕೆಟಗರಿಯಲ್ಲಿ 0.2 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ NII ಕೆಟಗರಿ 0.7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕೆಟಗರಿಯಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ ರಿಟೇಲ್ ಕೆಟಗರಿಗೆ ಕೇವಲ 10% ಆಫರನ್ನು ಮಾತ್ರ ಡಿಜಿಟ್ ಮಾಡಿದ್ರು. ಆ ಒಂದು ರೀಸನ್ನಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ. ಓವರಾಲ್ ಆಗಿ ಇಶ್ಯೂ 2ನೇ ದಿನ 0.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಮೇ 17 ಕೊನೆ ದಿನ ಆಗಿರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಕೇವಲ ₹7 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ವ್ಯಾಲ್ಯೂಷನ್ಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇದೆ. ಕಳೆದ 2 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಅದಕ್ಕೂ ಮುಂಚೆ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆದ್ರಿಂದ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. PB ಫಿನ್ಟೆಕ್ನಲ್ಲಿ ಪ್ರಮೋಟರ್ಸ್ಗಳು 1.8% ಸ್ಟೇಕ್ ಸೇಲನ್ನು ಬ್ಲಾಕ್ ಡೀಲ್ನ ಮೂಲಕ ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು ಸೆಲ್ಲಿಂಗ್ ಮೇ 17 ಶುಕ್ರವಾರ ಮಾರ್ಕೆಟ್ನಲ್ಲಿ ಬರುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. PB ಫಿನ್ಟೆಕ್ ಇವತ್ತು ಒಳ್ಳೆಯ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. PB ಫಿನ್ಟೆಕ್ MSCIನ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಕೂಡ ಆ್ಯಡ್ ಆಗಿರೋದ್ರಿಂದ ಸ್ಟ್ರಾಂಗ್ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. 5% ಜಂಪ್ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಪ್ರಮೋಟರ್ ಸ್ಟೇಕನ್ನು FIIಸ್ಗಳು ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಬ್ಲಾಕ್ ಡೀಲ್ 1258 ಪ್ರೈಸ್ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಬ್ಲಾಕ್ ಡೀಲ್ನಿಂದ ಸ್ವಲ್ಪ ವೀಕ್ನೆಸ್ ನಾಳೆ PB ಫಿನ್ಟೆಕ್ಕಲ್ಲಿ ನೋಡೋದಕ್ಕೆ ಸಿಗ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.